ನಿಪ್ಪಟ್ಟು ಪೂರಿ ರೀತಿ ಉಪ್ಕೊಳ್ತಿದ್ಯಾ? ಹಾಗಿದ್ರೆ ಖಂಡಿತವಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಫಾಲೋ ಮಾಡಿದ್ರೆ ನೀವು ಕೂಡ ಸುಲಭವಾಗಿ ಯಾವುದೇ ಮೈದಾ ಹಿಟ್ಟು ಉಪಯೋಗಿಸದೆ ಗರಿಗರಿಯಾಗಿ ಅಂಗಡಿಲಿ ಸಿಗೋ ಹಾಗೆ ಮಾಡಬಹುದು. ಮೊದಲಿಗೆ ವೆಲ್ಕಮ್ ಟು ಮೈ ಚಾನಲ್. ನಿಪ್ಪಟ್ಟು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ. ಅಂಗಡಿಯಿಂದ ತಂದಿರೋಂಥ ಅಕ್ಕಿ ಹಿಟ್ಟೆ. ಮತ್ತು 1/4 ಕಪ್ ಆಗುವಷ್ಟು ಶೇಂಗಾ ಬೀಜ ಮತ್ತು ಹುರ್ಗಡ್ಲೆ ಎರಡೂ ಸೇರಿ 1/4 ಕಪ್ ಆಗಿರಬೇಕು. ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಹುರಿದಿದ್ದು. ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಮತ್ತು ಹುರ್ಗಡ್ಲೆ ಕೂಡ ಮಿಕ್ಸಿ ಜಾರಿಗೆ ಹಾಕ್ಕೋತಾ ಇದ್ದೀನಿ. ಇದನ್ನೆರಡನ್ನೂ ತರಿಯಾಗಿ ರುಬ್ಕೊಂಬರ್ಬೇಕು. ತುಂಬ ಶೇಂಗಾ ಬೀಜ ಕಾಣೋಂಗೆ ಇಟ್ಕೋಬೇಡಿ, ಯಾಕಂದರೆ ಅದನ್ನ ತಟ್ಟವಾಗ ನಿಪ್ಪಟ್ಟು ಮುರಿದೋಗುತ್ತೆ, ಎಣ್ಣೆಲೆಲ್ಲ ಒಡೆಯುತ್ತೆ ಅದಕ್ಕೆ. ಮತ್ತು ಸ್ವಲ್ಪ ಹೆಚ್ಚಿಟ್ಟಿರೋವಂಥ ಕರಿಬೇವಿನ ಸೊಪ್ಪು, ಸ್ವಲ್ಪ ಆಗುವಷ್ಟು ಜೀರಿಗೆ, 1/4 ಸ್ಪೂನ್ ಆಗುವಷ್ಟು ಎಳ್ಳು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ. ಇದಿಷ್ಟನ್ನು ಹಾಕಿ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಆಗುವಷ್ಟು ಇಂಗು ಹಾಕ್ಕೊಂಡು 5 ರಿಂದ 6 ಸ್ಪೂನ್ ಆಗುವಷ್ಟು ಕಾದಿರೋ ಅಂಥ ಎಣ್ಣೆ ಹಾಕ್ಕೋಬೇಕು. ತುಂಬ ಬಿಸಿ ಇರಬೇಕು. ಬೆಚ್ಚಗಿರೋದಾಗಲಿ ತಣ್ಣಗಿರೋದಾದರೆ ಹಾಕ್ಕೊಂಡ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ನಿಪ್ಪಟ್ಟು. ಬಿಸಿ ಇರೋದ್ರಿಂದ ಒಂದು ಸತಿ ಹಾಕಿದ್ದಾದ್ಮೇಲೆ ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಎಳ್ಳ ಹಿಟ್ಟಿಗೂ ಆ ಎಣ್ಣೆ ಹಿಡಿಯೋ ಹಾಗೆ ಮಾಡ್ಕೊಳ್ಳಿ. ನೋಡಿ, ಮುಷ್ಟಿ ಮಾಡಿದ್ರೆ ಈ ರೀತಿಯಾಗಿ ಒಂದು ಶೇಪ್ ಬರಬೇಕು. ಆಗ ಪರ್ಫೆಕ್ಟಾಗಿ ಆಗಿದೆ ಮತ್ತು ಎಣ್ಣೆ ಸಾಕಾಗಿದೆ ಅಂತ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಕಲಿಸ್ಕೊಳ್ಳೋಣ. ತುಂಬ ಗಟ್ಟಿಗೂ ಆಗಬಾರ್ದು. ನೋಡಿ, ಈ ರೀತಿ ಇದ್ದರೆ ಸಾಕು. ಈಗ ಸ್ವಲ್ಪ ಪೋರ್ಷನ್ ಆಗುವಷ್ಟು ಹಿಟ್ಟನ್ನ ಈ ರೀತಿ ತೊಗೋತಾ ಇದ್ದೀನಿ. ಒಂದೇ ಸತಿ ಲಟ್ಸಿ ನಿಮಗೆ ಒಂದೇ ಶೇಪ್ ಬೇಕಂದರೆ ಈ ರೀತಿ ಮಾಡ್ಬೋದು. ಇಲ್ಲಾಂದರೆ ಚಿಕ್ಕ ಉಂಡೆಗಳಾಗಿ ತೊಗೊಂಡು ಸಪ್ರೇಟಾಗಿ ಚಿಕ್ಕ ನಿಪ್ಪಟ್ಟು ಮಾಡಿ ಇಟ್ಕೊಬೋದು. ನಾನೀಗ ಒಂದು ಬಟರ್ ಪೇಪರ್ ಮೇಲೆ ಈ ರೀತಿ ಆ ಹಿಟ್ಟನ್ನು ತೊಗೊಂಡಿರೋದನ್ನೆಲ್ಲ ಈ ರೀತಿ ಒಂದೇ ಸಮಾನಾಗಿ ಲಟ್ಟಿಸ್ಕೊತಾ ಇದ್ದೀನಿ. ನಮ್ಗೆ ಒಂದೇ ಶೇಪ್ ಬರಬೇಕು, ಚೆನ್ನಾಗಿ ಕಾಣಬೇಕು ಅನ್ನೋದ್ರಿಂದ ಒಂದು ಕ್ಯಾಪ್ನ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇಲ್ಲಾಂದರೆ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡು ಅದನ್ನ ಪೂರಿ ಥರ ತಟ್ಕೋತೀವಲ್ವ, ವಡೆಗೆಲ್ಲ ತಟ್ತೀವಲ್ಲ ಚಿಕ್ಕದು, ಕೈಯಲ್ಲಿ ಆ ರೀತಿನೇ ತಟ್ಟಿ ಹಾಕ್ಕೋಬೋದು. ಈ ರೀತಿ ಮಾಡಿದ್ರೆ ತುಂಬ ಒಂದೇ ಪರ್ಫೆಕ್ಟ್ ಸೈಜಲ್ಲಿ ಇರುತ್ತೆ ಅಂತ ಈ ರೀತಿ ಮಾಡ್ತಾ ಇದ್ದೀನಿ. ಇದನ್ನು ಈಗ ಕಾದ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ತುಂಬಾ ಕಾದಿರಬಾರ್ದು, ಮೀಡಿಯಮ್ ಫ್ಲೇಮಲ್ಲಿರಲಿ. ನೋಡಿ, ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ತುಂಬ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ, ಆಗ ಒಳ್ಳೆ ಕಲರ್ ಬರುತ್ತೆ. ನೋಡಿ, ಯಾವುದೇ ರೀತಿಯಾಗಿ ಉಬ್ಕೊಳ್ಳೋದಿಲ್ಲ. ಬಿಸಿ ಎಣ್ಣೆಗೆ ಹಾಕಿದ್ರೆ ಅದು ಉಬ್ಬಿಡುತ್ತೆ ಪೂರಿ ಥರ. ನೋಡಿದ್ರಲ್ಲ ಎಷ್ಟು ಪರ್ಫೆಕ್ಟಾಗಿ ಮೈದಾ ಹಿಟ್ಟೆಲ್ಲ ಉಪಯೋಗಿಸ್ತೀರಾ ಮನೆಯಲ್ಲೇ ತುಂಬ ಕ್ರಿಸ್ಪಿಯಾಗಿ ಬೇಕ್ರಿಯಲ್ಲೆಲ್ಲ ಸಿಗೋ ಹಾಗೆ ಮಾಡ್ಬೋದು. ಈ ನಿಪ್ಪಟ್ಟು ತುಂಬ ದಿವಸವರೆಗೂ ಸ್ಟೋರ್ ಮಾಡಿ ಇಟ್ಕೊಬೋದು. ಈ ಹಬ್ಬದಲ್ಲಿ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.